ರಾತ್ರಿ ಒಬ್ಬರೇ ರೂಮ್ನಲ್ಲಿದ್ದಾಗ ಎಲ್ಲವೂ ಶಾಂತವಾಗಿರುವಾಗ ಥಟ್ ಅಂತ ಒಂದು ಭಾವನೆ ಬರುತ್ತೆ. ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ. ಹಿಂದೆ ನೋಡಿದ್ರೆ ಯಾರೂ ಇರಲ್ಲ. ಆ ಭಾವನೆ ಮಾತ್ರ ಹೋಗಲ್ಲ. ಈ ಭಾವನೆ ಭಯಾನಕ ಅನ್ಸುತ್ತೆ. ಆದರೆ ಇದರ ಹಿಂದೆ ಒಂದು ಹಳೆಯ ಇತಿಹಾಸ ಮತ್ತು ವಿಜ್ಞಾನ ಇದೆ. ಸುಮಾರು 2 ಲಕ್ಷ ವರ್ಷಗಳ ಹಿಂದೆ ಮನುಷ್ಯರು ಕಾಡಿನಲ್ಲಿ ವಾಸ ಮಾಡ್ತಿದ್ರು. ಅಲ್ಲಿ ರಾತ್ರಿ ಅಂದ್ರೆ ಅಪಾಯ. ಹುಲಿ, ಸಿಂಹ, ಹಾವು, ಒಂದು ಚಿಕ್ಕ ತಪ್ಪು ಅಂದ್ರೆ ಜೀವ ಹೋಗ್ತಿತ್ತು. ಈ ಕಾರಣಕ್ಕೆ ಮಾನವನ ಮೆದುಳು ಒಂದು ವಿಶೇಷ ವ್ಯವಸ್ಥೆನ ಅಭಿವೃದ್ಧಿ ಮಾಡ್ಕೊಳ್ತು. ಅದರ ಹೆಸರು ಸರ್ವೈವಲ್ ಇನ್ಸ್ಟಿಂಕ್ಟ್. ಕತ್ಲಲ್ಲಿ ಕಣ್ಣು ಕ್ಲಿಯರ್ ಆಗಿ ನೋಡಲ್ಲ, ಆದರೆ ಬ್ರೈನ್ ಮಾತ್ರ ಅತಿ ಸಣ್ಣ ಶಬ್ದಕ್ಕೂ ಅರ್ಥ ಕೊಡುವಂತೆ ತಯಾರಾಗಿರುತ್ತೆ. ಗಾಳಿ ಚಲಿಸಿದ್ರೆ ಯಾರೋ ಹೋದಂತೆ ಭಾವನೆ, ನೆರಳು ಕಂಡ್ರೆ ಯಾರೋ ನಿಂತಿದ್ದಾರೆ ಅನ್ನೋ ಅನುಮಾನ. ಸೈನ್ಸ್ ಇದನ್ನ ಹೈಪರ್ ವಿಜಿಲೆನ್ಸ್ ಅನ್ನುತ್ತೆ. ಅಂದ್ರೆ ಅಪಾಯ ಇಲ್ಲ ಅಂದ್ರೂ ಅಪಾಯ ಇದೆ ಅಂತ ಬ್ರೈನ್ ಅಲರ್ಟ್ ಕೊಡುತ್ತೆ. ಇದಕ್ಕೆ ಇನ್ನೊಂದು ಕಾರಣನೂ ಇದೆ. ರಾತ್ರಿ ನಿದ್ದೆ ಕಡಿಮೆ ಆದಾಗ ಬ್ರೈನ್ನ ಅಮಿಗ್ಡುಲಾ ಅನ್ನೋ ಭಾಗ ಹೆಚ್ಚು ಆಕ್ಟಿವ್ ಇರುತ್ತೆ. ಇದೇ ಭಾಗ ಭಯ ಮತ್ತೆ ಎಚ್ಚರಿಕೆನ ಕಂಟ್ರೋಲ್ ಮಾಡೋದು. ಅದಕ್ಕೆ ಹಗಲು ಹಾಸ್ಯಾಸ್ಪದ ಅನ್ಸೋದು, ರಾತ್ರಿ ಭಯಾನಕ ಅನ್ಸುತ್ತೆ. ಹಾಗಾದ್ರೆ ಇದು ಆತ್ಮನ ಅಥವಾ ಯಾವುದೋ ಶಕ್ತಿನ? ವಿಜ್ಞಾನ ಹೇಳೋದು ಒಂದೇ, ಇದು ದುರ್ಬಲತೆ ಅಲ್ಲ, ಇದು ನಮ್ಮ ಪೂರ್ವಜರಿಂದ ಬಂದ ಜೀವ ಉಳಿಸುವ ವ್ಯವಸ್ಥೆ. ಮುಂದಿನ ಸಲ ರಾತ್ರಿ ಯಾರೋ ನೋಡ್ತಿದ್ದಾರೆ ಅನ್ಸಿದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಅದು ಆತ್ಮ ಅಲ್ಲ, ಅದು ನಿಮ್ಮ ಮೆದುಳು ನಿಮ್ಮನ್ನ ರಕ್ಷಿಸಿಕೊಳ್ಳಲು ತೋರುವ ಒಂದು ಮೆಕ್ಯಾನಿಸಮ್. ಕೆಲವು ಭಯಗಳು ನಮ್ಮನ್ನ ಹೆದರ್ಸೋಕಲ್ಲ, ನಮ್ಮನ್ನ ಬದುಕಿಸೋಕೆ ಹುಟ್ಟಿದ್ವು.